ಪ್ರತೀಕಾರದ ಭಾಗವಾಗಿ ಸುಹಾಸ್ ಶೆಟ್ಟಿ ಹತ್ಯೆ ನಡೀತಾ ಮಂಗಳೂರಲ್ಲಿ ಪದೇ ಪದೇ ಪ್ರತೀಕಾರದ ಹತ್ಯೆ ನಡೀತಾ ಇದೆ. ಬರ್ಬರವಾಗಿ ಹತ್ಯೆ ನಡೀತಾ ಇದೆ. ಈ ಬರ್ಬರ ಹತ್ಯೆಗಳಿಂದ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಒಂದು ಸಮುದಾಯದ ವ್ಯಕ್ತಿ ಕೊಲೆಯಾದ್ರೆ ಅದಕ್ಕೆ ಪ್ರತೀಕಾರ, ಕೆಲವೇ ದಿನಗಳಲ್ಲಿ ಮತ್ತೊಂದು ಸಮುದಾಯದವರ ಕೊಲೆಯಾಗುತ್ತೆ. ಒಂದು ಪ್ಯಾಟರ್ನ್ ಅಲ್ಲಿ ನಡ್ಕೊಂಡು ಬಂದಿದೆ ಇದು. ಪ್ರತೀಕಾರದ ಕೊಲೆ, ರಕ್ತದೋಕುಳಿಗೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರತೀಕಾರಕ್ಕ ಅನ್ನೋದಕ್ಕೆ ಇದೇ ಕಾರಣ. ಸೊ ಈ ಕರಾವಳಿಯ ಕೊಲೆಗಳ ಸರಣಿ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಕರಣ ನೀವೀಗ ಗಮನಿಸ್ತಾ ಇರೋದು, ಇದು ನಡೆದಿದ್ದು 2017ರಲ್ಲಿ. SDPIನ ಮುಖಂಡ ಅಶ್ರಫ್ ಕಲಾಯಿಯ ಹತ್ಯೆ ನಡೆಯುತ್ತೆ 2017ರಲ್ಲಿ. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಅದು ಜೂನ್ 21ನೇ ತಾರೀಕು ನಡೆದ್ರೆ ಇದು ಜುಲೈ 4, ಕೆಲವು ದಿನಗಳ ಅಂತರದಲ್ಲಿ RSSನ ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆ ನಡೆದು ಹೋಗುತ್ತೆ. ಆಗಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ವಿವಾದಕ್ಕೆ ಕಾರಣ ಆಗಿದ್ದಂತಹ ಭೀಕರವಾಗಿ ಹತ್ಯೆ ನಡೆದು ಹೋದಂತಹ ಪ್ರಕರಣ ಇದು. 2017ರಲ್ಲಿ ಜೂನ್ 21ಕ್ಕೆ SDPI ಮುಖಂಡ, ಜುಲೈ 4ಕ್ಕೆ RSS ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆ ನಡೆದಿತ್ತು. ಇದು ಮೊದಲನೇದು. ಇನ್ನು ಎರಡನೇ ಪ್ರಕರಣ 2018 ಜನವರಿ 3ನೇ ತಾರೀಕು BJP ಕಾರ್ಯಕರ್ತ ದೀಪಕ್ ರಾವ್ ಅವರ ಹತ್ಯೆಯಾಗುತ್ತೆ. ಇದು 1 ವರ್ಷದ ಬಳಿಕ 2018ರಲ್ಲಿ ನಡೆಯೋದು. ಮೊದಲಿಗೆ BJP ಕಾರ್ಯಕರ್ತನ ಹತ್ಯೆಯಾಗುತ್ತೆ. ದೀಪಕ್ ರಾವ್ರನ್ನ ಇದೇ ರೀತಿ ಭೀಕರವಾಗಿ ಕೊಲ್ಲಲಾಗುತ್ತೆ. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಅದೇ 2018 ಜನವರಿ 3ರಂದೇ, ಅದೇ ದಿನ ಯಾವತ್ತು ದೀಪಕ್ ರಾವ್ ಹತ್ಯೆಯಾಯಿತೋ ಎಕ್ಸಾಕ್ಟ್ಲಿ ದ ಸೇಮ್ ಡೇ, ಈ ಕಡೆ ದೀಪಕ್ ಹತ್ಯೆ ದಿನಾನೇ ಬಶೀರ್ ಮರ್ಡರ್ ಕೂಡ ನಡೆದು ಹೋಗುತ್ತೆ. ದೀಪಕ್ ರಾವ್ ಹತ್ಯೆಗೆ ಪ್ರತೀಕಾರವಾಗಿ ಈ ಬಶೀರ್ ಮರ್ಡರ್ ನಡೆದು ಹೋಗಿದ್ದು. ಇದು ಎರಡನೇ ಪ್ರಕರಣ ಆಯಿತು. ಮೂರನೇ ಪ್ರಕರಣದಲ್ಲಿ 2022 ಜುಲೈ 19 ಸುಳ್ಯದ ಬೆಳ್ಳಾರೆಯಲ್ಲಿ ಮಸೂದ್ ಹತ್ಯೆ ನಡೆಯುತ್ತೆ. ಇದು 2022ರಲ್ಲಿ, 3 ವರ್ಷಗಳ ಹಿಂದೆ ನಡೆದಂಥ ಕೇಸು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಪ್ರಕರಣ, ಅದು 2022 ಜುಲೈ 26, 1 ವಾರದ ನಂತರ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ನಡೆದು ಹೋಗಿರುತ್ತೆ. ಈಗ ಈ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಕೊಲೆಯಾಗಿದ್ದಾರಲ್ಲ, ಅದಕ್ಕೂ ಇದಕ್ಕೂ ಅಗೈನ್ ಲಿಂಕ್ ಇದೆ. ಅಲ್ಲಿಂದಾನೇ ಆ ಚೈನ್ ಬೆಳ್ಕೊಂಡು ಬರ್ತಾ ಇದೆ ಅಂತ. ಯಾಕೆ ಅಂದರೆ 4ನೇ ಪ್ರಕರಣ ನೋಡೋಣ, ಅವಾಗ ಗೊತ್ತಾಗುತ್ತೆ. ಸೊ 4ನೇದು 2022 ಜುಲೈ 28 ಫಾಜಿಲ್ನ ಬರ್ಬರ ಹತ್ಯೆಯಾಗುತ್ತೆ. ಫಾಜಿಲ್ ಎಂಬಾತನನ್ನ ಬರ್ಬರವಾಗಿ ಹತ್ಯೆಗೈಯಲಾಗುತ್ತೆ ಜುಲೈ 28, 2022ರಲ್ಲಿ. ಅದಕ್ಕೆ ಪ್ರತೀಕಾರ ಈಗ ನಡೆದಿರುವಂತಹ ಸುಹಾಸ್ ಶೆಟ್ಟಿಯ ಹತ್ಯೆನಾ ಅನ್ನೋದು ಪ್ರಶ್ನೆ. ಹೌದು ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಫಾಜಿಲ್ನ ಬರ್ಬರವಾಗಿ ಹತ್ಯೆಗೈದ್ರಲ್ಲ, ಆ ಪ್ರಕರಣದಲ್ಲಿ ಈ ಸುಹಾಸ್ ಶೆಟ್ಟಿ ಪ್ರಮುಖ ಆರೋಪಿ. ಹೀಗಾಗಿ ಪ್ರತೀಕಾರಕ್ಕಾಗಿ, ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕಾಗಿ ಈ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಿದೆ ಅನ್ನುವಂಥದ್ದು. ಸೊ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸತ್ತಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, 2017ರಿಂದ ನಿನ್ನೆಯ ಸುಹಾಸ್ ಶೆಟ್ಟಿ ಕೊಲೆವರೆಗೆ ಕರಾವಳಿಯಲ್ಲಿ ಆಗಿರುವಂತಹ ಈ ಭೀಕರ ಹತ್ಯೆಗಳ ಪ್ಯಾಟ್ರನ್ ನೋಡ್ತಾ ಬಂದ್ರೆ ಸರಣಿ ಕೊಲೆಗಳು ಒಂದಾದ ನಂತರ ಒಂದು ಪ್ರತೀಕಾರಕ್ಕಾಗೇ ಆಗ್ತಾ ಇರೋದು ಸ್ಪಷ್ಟ ಅಂತ ಹೇಳ್ಬೋದಾ? ವಿಜಯ್, ಇಲ್ಲಿ ಇದು ನಾವು ಈಗ ಕೇವಲ 8 ವರ್ಷದ ಹಿಂದಿನ ಡಾಟಾ ಮಾತ್ರ ನಾವು ನೋಡ್ತಾ ಇದ್ದೀವಿ. ಬಟ್ ಕರಾವಳಿ ಭಾಗದಲ್ಲಿ ಈ ಒಂದು ಕೋಮು ಗಲಭೆ ಆಗಿರ್ಬೋದು, ಕೋಮು ಹತ್ಯೆ ಆಗಿರ್ಬೋದು, ಇದಕ್ಕೆ ಸರಿಸುಮಾರು 30-40 ವರ್ಷಗಳ ಕರಾಳ ಇತಿಹಾಸ ಇರುವಂಥದ್ದು. ಈ ಹಿಂದೆ ಹಲವು ಈ ರೀತಿಯ ಮರ್ಡರ್ ಆಗಿದೆ. ಇಸ್ಮಾಯಿಲ್ ಮರ್ಡರ್ ಆಗಿದೆ, ಸುಖಾನಂದ್ ಶೆಟ್ಟಿ ಹತ್ಯೆ ಆಗಿದೆ, ತದನಂತರದಲ್ಲಿ ಪೊಳಲಿ ಅನಂತು ಮರ್ಡರ್ ಆಗುತ್ತೆ, ಉಳ್ಳಾಲದ ರಾಜುವನ್ನ ಹತ್ಯೆ ಮಾಡ್ತಾರೆ. ಅದರ ಜೊತೆಗೆ 2016ರಲ್ಲಿ ಹರೀಶ್ ಪೂಜಾರಿಯನ್ನು ಕೂಡ ಹತ್ಯೆ ಮಾಡ್ತಾರೆ. ಈ ಎಲ್ಲ ಹತ್ಯೆ ಹಿಂದೆ ಕೂಡ ಇದೇ ರೀತಿಯ ಕೋಮು ಗಲಭೆ, ಕೋಮು ಬಣ್ಣ ಕೂಡ ಕಾಣಿಸ್ಕೊಂಡಿತ್ತು. ಅಲ್ಲಿ ಪ್ರತೀಕಾರವಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ನಡೀತಾ ಇರುತ್ತೆ. ಅಂದರೆ ಈ ರೀತಿಯ ಹತ್ಯೆನಿ, ಪ್ರತೀಕಾರ ಹತ್ಯೆ ಆಗಿರ್ಬೋದು, ಕೋಮು ಗಲಭೆ ಹತ್ಯೆ ಆಗಿರ್ಬೋದು, ಇದಕ್ಕೆ ಸರಿಸುಮಾರು 30-40 ವರ್ಷಗಳ ಕರಾಳ ಇತಿಹಾಸ ಕೂಡ ಇರುವಂಥದ್ದು. ಪ್ರಮುಖವಾಗಿ 2016ರಲ್ಲಿ ನಾವು ನೋಡಿದ್ರೆ ಹರೀಶ್ ಪೂಜಾರಿಯನ್ನು ಹತ್ಯೆ ಮಾಡ್ತಾರೆ, ತನ್ನ ಸ್ನೇಹಿತ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಒಂದಷ್ಟು ಸಮುದಾಯದ ಹೆಸರನ್ನು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಹರೀಶ್ ಪೂಜಾರಿ ಏನಿದೆ, ತನ್ನ ಮುಸ್ಲಿಂ ಸ್ನೇಹಿತನ ಜೊತೆ ಬೈಕ್ನಲ್ಲಿ ಹೋದಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಅದಾದ ನಂತರ 1 ವರ್ಷ ನಂತರ 2017
2017ರಲ್ಲಿ ಅಶ್ರಫ್ ಕಲೈ ಅಂದರೆ SDPI ಅವರ ಸಂಸ್ಥಾಪನಾ ದಿನದ ಪ್ರಯುಕ್ತ ಅವತ್ತು ಧ್ವಜಾರೋಹಣ ಮಾಡಿ ಹೋಗುವ ಸಂದರ್ಭದಲ್ಲಿ ರಂಜಾನ್ ತಿಂಗಳಲ್ಲಿ ಈ ಅಶ್ರಫ್ ಕಲೈಯನ್ನು ಹತ್ಯೆ ಮಾಡ್ತಾರೆ. ಅದಕ್ಕೆ ಪ್ರತೀಕಾರವಾಗಿ ಒಂದು ವಾರದ ನಂತರ RSS ಕಾರ್ಯಕರ್ತರಾಗಿರುವಂತಹ ಶರತ್ ಮಡಿವಾಲನು ತನ್ನ ಲಾಂಡ್ರಿಯಲ್ಲಿ ತಮ್ಮದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ರಾತ್ರಿ ಹೊತ್ತೆ ಹತ್ಯೆಯನ್ನು ಮಾಡ್ತಾರೆ. ಈ ರೀತಿಯ ಹತ್ಯೆಯಾದ ಸಂದರ್ಭ ಏನಿದೆ, ಆ ಒಂದು 2017ರ ಹತ್ಯೆ ಏನಿದೆ ಅಲ್ಲಿ ಸರಿಸುಮಾರು 6 ತಿಂಗಳ ಕಾಲ ಇಡೀ ಕರಾವಳಿ ಪ್ರಕ್ಷುಬ್ಧ ಆಗಿರುತ್ತೆ. ಎಲ್ಲಿವರೆಗೆ ಅಂದ್ರೆ ಜನರು ಭಯಭೀತರಾಗಿದ್ದಾರೆ ಅಂದ್ರೆ 6 ತಿಂಗಳ ಕಾಲ ಅಲ್ಲಿದ್ದಂತಹ ವ್ಯಾಪಾರಸ್ಥರು ಕೇವಲ ತಮ್ಮ ಅಂಗಡಿಯನ್ನು ಅರ್ಧ ಓಪನ್ ಮಾಡಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವ ಟೈಮ್ಲಿ ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ವಿಜಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಲೇಬೇಕಾಗುವುದು ಕರಾವಳಿ ಅಥವಾ ಕಲ್ಲಡ್ಕ ದಕ್ಷಿಣ ಕನ್ನಡ ಈ ಒಂದು ಭಾಗದಲ್ಲಿ ಯಾವುದೋ ಒಂದು ಹತ್ಯೆ ಅಥವಾ ಈ ರೀತಿ ಕೋಮುಗಲಭೆ ಸಂದರ್ಭದಲ್ಲಿ ಅದು ಕೇವಲ ಒಂದು ವಾರ ಒಂದು ದಿನಕ್ಕೆ ಸೀಮಿತ ಆಗಿಲ್ಲ. ಅದು ಸರಿಸುಮಾರು 2 ರಿಂದ 3 ತಿಂಗಳ ಕಾಲ ಅದು ಕ್ಯಾರಿ ಆಗುತ್ತಾ ಹೋಗುತ್ತೆ. ಈ ಹಿಂದೆ ನೋಡೋದಾದ್ರೆ 2017ರಲ್ಲಿ ಮರ್ಡರ್ ಆದ ಸಂದರ್ಭದಲ್ಲಿ ಸರಿಸುಮಾರು 6 ತಿಂಗಳ ಕಾಲ ಅಲ್ಲಿ ಪ್ರತಿಯೊಬ್ಬರು ಅಂಗಡಿಯವರು ಅರ್ಧ ಡೋರ್ ಓಪನ್ ಮಾಡಿ ಕೆಲಸ ಮಾಡ್ತಾರೆ. ಯಾವ ಟೈಮ್ಲಿ ಅಟ್ಯಾಕ್ ಆಗುತ್ತೋ, ಏನಾದರೂ ಅಟ್ಯಾಕ್ ಆದರೆ ಏನಾದರೂ ಗಲಭೆ ಆದ ಸಂದರ್ಭದಲ್ಲಿ ಡೋರ್ ಓಪನ್ ಮಾಡಿ ಒಂದು ಎಸ್ಕೇಪ್ ಆಗೋದಿಲ್ಲ, ಇನ್ನೂ ಡೋರ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಒಳಗಡೆ ಬಚ್ಚಿಟ್ಕೊಳ್ಳೋ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಅರ್ಧ ಡೋರ್ ಓಪನ್ ಮಾಡಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದಾದ ನಂತರ 2018ರಲ್ಲಿ ದೀಪಕ್ ರಾವ್ನ ಹತ್ಯೆ ಮಾಡ್ತಾರೆ. ದೀಪಕ್ ರಾವ್ ಅವತ್ತು ಕೆಲಸವನ್ನು ಮುಗಿಸಿ ಊಟಕ್ಕಾಗಿ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಪಿಂಕಿ ನವಾಜ್ ಗ್ಯಾಂಗ್ ಈ ಒಂದು ಪ್ರಕರಣವನ್ನು ಮಾಡ್ತೆ, ಹತ್ಯೆಯನ್ನು ಮಾಡ್ತೆ. ಈ ಪಿಂಕಿ ನವಾಜ್ ಗ್ಯಾಂಗ್ ಯಾಕೆ ಹತ್ಯೆ ಮಾಡ್ತಾರೆ ನೋಡೋದಾದ್ರೆ, ಆ ದೀಪಕ್ ರಾವ್ ಹತ್ಯೆ ಒಂದು ವಾರದ ಮುಂಚೆ ಅಲ್ಲೊಂದು ಗಲಭೆ ಆಗಿರುತ್ತೆ. ಈದ್ ಹಬ್ಬದ ಬ್ಯಾನರ್ ಕಟ್ಟೋ ವಿಚಾರವಾಗಿ 2 ಸಮುದಾಯ ನಡುವೆ ಗಲಾಟೆ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಪಿಂಕ್ ನವಾಜ್ ಅಲ್ಲಿ ಗಲಾಟೆಯನ್ನು ಮಾಡ್ತಾರೆ. ಅದರ ವಿಡಿಯೋವನ್ನು ದೀಪಕ್ ರಾವ್ ಸೆರೆ ಹಿಡಿದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪಿಂಕ್ ನವಾಜ್ ಅವರಿಗೆ ಒಂದು ಧಮಕಿ ಹಾಕುವ ಒಂದು ಕೆಲಸವನ್ನು ಮಾಡಿದ ಅನ್ನೋ ವಿಚಾರ ಕೂಡ ಪೊಲೀಸ್ ತನಿಖೆಯಲ್ಲಿ ಹೊರ ಬಂದಿತ್ತು. ಅಂದ್ರೆ ಒಂದು ವಿಡಿಯೋ ಡಿಲೀಟ್ ಮಾಡಿ, ಇಲ್ಲದಿದ್ರೆ ನಿನ್ನನ್ನೇ ಡಿಲೀಟ್ ಮಾಡ್ತೀನಿ ಅನ್ನೋ ಧಮಕಿಯನ್ನು ಕೂಡ ಹಾಕಿದ. ಈ ಒಂದು ಸಂದರ್ಭದಲ್ಲಿ ವಿಡಿಯೋ ಡಿಲೀಟ್ ಮಾಡಿದ ಹಿನ್ನೆಲೆ ದೀಪಕ್ ರಾವ್ ಅನ್ನು ಹತ್ಯೆ ಮಾಡ್ತಾರೆ. ದೀಪಕ್ ರಾವ್ ಹತ್ಯೆ ಅದೇ ದಿನ ಫಾಸ್ಟ್ ಫುಡ್ ವ್ಯಾಪಾರಿಯಾಗಿದ್ದಂತಹ ಅಬ್ದುಲ್ ಬಶೀರ್ ಅವರ ಹತ್ಯೆ ಆಗುತ್ತೆ. ಇದಾದ ನಂತರ 4 ವರ್ಷಗಳ ಕಾಲ ಪೊಲೀಸರು ವಿವಿಧ ರೀತಿಯ ಕ್ರಮವನ್ನು ಕೈಗೊಳ್ತಾರೆ. ಒಂದಿಷ್ಟು ಜನರನ್ನು ಗಡಿಪಾರು ಕೂಡ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ರೀತಿ ಪದೇ ಕೋಮು ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನು ಗಡಿಪಾರು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಒಂದಿಷ್ಟು ಜನರ ಹೆಸರಲ್ಲಿ ರೌಡಿ ಶೀಟರ್ ಅನ್ನು ಓಪನ್ ಮಾಡ್ತಾರೆ. ಆ ಸಂದರ್ಭ 4 ವರ್ಷಗಳ ಕಾಲ ಒಂದು ಹಂತಕ್ಕೆ ಅಲ್ಲಿ ಶಾಂತಿಯನ್ನು ನೆಲೆಸಿದೆ. ಇದಾದ ನಂತರ 2022ರಲ್ಲಿ ಮಸೂದ್ನ ಕೊಲೆ ಆಗುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಅದೇ ಸುಳ್ಯದ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ವಿಜಯ್ ಒಂದಿಷ್ಟು ವಿಚಾರ ಗಮನಿಸಬೇಕಾಗುತ್ತೆ. ಇಲ್ಲಿ ಇವರ ಹತ್ಯೆ ಆದ ಸಂದರ್ಭದಲ್ಲಿ ಒಂದಿಷ್ಟು ಜನ ಬ್ಯಾಕ್ ಗ್ರೌಂಡ್ ಏನಿದೆ, ಅವ್ರು ಯಾವುದೇ ರೀತಿ ಕ್ರೈಮ್ ಕೃತ್ಯದಲ್ಲಿ ಭಾಗಿಯಾಗಿರಲ್ಲ ವಿಜಯ್. ಅಂತವರನ್ನು ಕೂಡ ಇದೀಗ ಕೋಮು ಇದರಲ್ಲಿ ಹತ್ಯೆ ಆಗಿರುವಂತದ್ದು ವಿಜಯ್. ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.